ಅನ್ವಯಿಕ ಫೆಬ್ರವರಿ ಸಂಚಿಕೆಯ ಧ್ವನಿ ಅವತರಣಿಕೆಯ ಭಾಗ 4ಕ್ಕೆ ಸ್ವಾಗತ. ಇಂದಿನ ಕಥೆ ಮೋಟು ಪತ್ಲು ಮತ್ತು ಬೆಳಕಿನ ವಕ್ರೀಭವನ ರಹಸ್ಯ. ಒಂದು ಸುಂದರ ಬೆಳಿಗ್ಗೆ, ಹಸಿರು ಮರಗಳ ನಡುವೆ ಹರಿಯುತ್ತಿದ್ದ ನದಿ ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಮೋಟು ಮತ್ತು ಪತ್ಲು ಇಬ್ಬರೂ ಕೈಯಲ್ಲಿ ಮೀನು ಹಿಡಿಯುವ ಕಟ್ಟಿಗೆ ಹಿಡಿದು ನದಿಯ ತೀರಕ್ಕೆ ಬಂದರು. ಇವತ್ತು ದೊಡ್ಡ ಮೀನು ಹಿಡಿದು ಊರನ್ನೇ ಆಶ್ಚರ್ಯಪಡಿಸೋಣ ಎಂದು ಮೋಟು ಉತ್ಸಾಹದಿಂದ ಹೇಳಿದ. ಪತ್ಲು ಕೂಡ ಆತ್ಮವಿಶ್ವಾಸದಿಂದ ಹೌದು ಎಂದನು. ಅವರು ನದಿಯ ನೀರಿನೊಳಗೆ ನೋಡಿದರು. ಸ್ಪಷ್ಟವಾಗಿ ಕೆಲವು ಮೀನುಗಳು ಕಾಣಿಸುತ್ತಿದ್ದವು. ಮೋಟು ಗಾಳವನ್ನು ಎಸೆದ, ಆದರೆ ಮೀನು ತಪ್ಪಿಸಿಕೊಂಡಿತು. ಖಾಲಿ ಹೊಟ್ಟೆಯಲ್ಲಿ ನನ್ನ ತಲೆ ಕೆಲಸ ಮಾಡೋಲ್ಲ, ಸಮೋಸ ಬೇಕು ಅಂತ ಮೋಟು ಹೇಳಿದ. ಪತ್ಲು, ಅರೆ ಮೋಟು, ಮೊದಲು ಮೀನು ಹಿಡಿಯೋಣ, ನಂತರ ಸಮೋಸ ತಿನ್ನೋಣ, ನೀನು ಸರಿಯಾಗಿ ನೋಡಿ ಗಾಳ ಹಾಕು ಎಂದ. ಅಯ್ಯೋ, ನಾನು ಸರಿಯಾಗಿ ನೋಡಿದ್ದೇನು ಎಂದ ಮೋಟು. ಪತ್ಲು ಮತ್ತೊಮ್ಮೆ ಪ್ರಯತ್ನಿಸಿದ. ಅವನಿಗೂ ಅದೇ ಫಲಿತಾಂಶ. ಅವರು ಹಲವಾರು ಬಾರಿ ಪ್ರಯತ್ನಿಸಿದರು. ನೀರಿನಲ್ಲಿ ಮೀನು ಒಂದೇ ಕಡೆ ಕಾಣಿಸುತ್ತಿತ್ತು, ಆದರೆ ಕಡ್ಡಿ ತಗುಲುವಷ್ಟರಲ್ಲಿ ಮೀನು ಬೇರೆ ಕಡೆ ಹೋಗ್ತಾ ಇದೆ. ಪತ್ಲು, ಇಬ್ಬರಲ್ಲೂ ಗೊಂದಲ. ಅಷ್ಟರಲ್ಲಿ ಹತ್ತಿರದ ಮರದ ಕೊಂಬೆಯಲ್ಲಿ ಕೂತಿದ್ದ ಕಿಂಗ್ಫಿಷರ್ ಪಕ್ಷಿ ಗಮನದಿಂದ ನೀರಿನೊಳಗೆ ನೋಡುತ್ತಿತ್ತು. ಒಂದು ಕ್ಷಣದಲ್ಲಿ ಅದು ತಕ್ಷಣವೇ ನೀರಿನೊಳಗೆ ಮುಳುಗಿ ಛಟ್ ಒಂದು ಮೀನು ಹಿಡಿದು ಹೊರಬಂದಿತು. ಮೋಟು ಮತ್ತು ಪತ್ಲು, ಅಯ್ಯೋ, ನಾವು ಎಷ್ಟೋ ಹೊತ್ತು ಪ್ರಯತ್ನಿಸುತ್ತಿದ್ದೇವೆ, ಈ ಪಕ್ಷಿ ಹೇಗೆ ಸರಿಯಾಗಿ ಹಿಡಿಯಿತು ಎಂದು ಪತ್ಲು ಕೇಳಿದ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ವಿಜ್ಞಾನ ಶಿಕ್ಷಕಿ ನಗುತ್ತಾ ಹೇಳಿದರು, ಇದು ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್ ಎಂಬ ವಿಜ್ಞಾನ ರಹಸ್ಯ. ಮೋಟು ಪತ್ಲು ಕಣ್ಣು ಬಿಟ್ಟರು. ಶಿಕ್ಷಕಿ ವಿವರಿಸಿದರು, ಬೆಳಕು ಗಾಳಿಯಿಂದ ನೀರಿಗೆ ಪ್ರವೇಶಿಸುವಾಗ ಅದರ ದಿಕ್ಕು ಸ್ವಲ್ಪ ಬದಲಾಗುತ್ತದೆ. ಇದನ್ನು ವಕ್ರೀಭವನ ಎನ್ನುತ್ತಾರೆ. ಆದ್ದರಿಂದ ನೀರಿನೊಳಗಿನ ಮೀನುಗಳು ನಿಜವಾದ ಸ್ಥಳಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಣಿಸುತ್ತವೆ. ಪತ್ಲು ಕೇಳಿದ, ಅಂದ್ರೆ ನಾವು ನೋಡಿದ ಜಾಗಕ್ಕೆ ಗಾಳ ಹಾಕಿದ್ರೆ ತಪ್ಪಾಗುತ್ತದೆ? ಹೌದು ಎಂದು ಶಿಕ್ಷಕಿ ಹೇಳಿದರು. ಮೀನು ನಿಜವಾಗಿ ಇರುವ ಸ್ಥಳಕ್ಕಿಂತ ಸ್ವಲ್ಪ ಕೆಳಗೆ ಗುರಿಯಿಟ್ಟರೆ ಸರಿಯಾಗಿ ಹಿಡಿಯಬಹುದು. ಕಿಂಗ್ಫಿಷರ್ ಪಕ್ಷಿಗೆ ಈ ಅನುಭವ ಇದೆ. ಮೋಟು ಮತ್ತೆ ಪ್ರಯತ್ನಿಸಿದ. ಈ ಬಾರಿ ಮೀನು ಕಾಣಿಸಿದ ಜಾಗಕ್ಕಿಂತ ಸ್ವಲ್ಪ ಕೆಳಗೆ ಗುರಿಯಿಟ್ಟನು. ಛಟ್, ಈ ಬಾರಿ ಮೀನು ಸಿಕ್ಕಿತು. ವಿಜ್ಞಾನ ತಿಳಿದರೆ ಕೆಲಸ ಸುಲಭ ಎಂದು ಮೋಟು ಸಂತೋಷದಿಂದ ಕೂಗಿದ. ಪತ್ಲು ನಗುತ್ತಾ ಹೇಳಿದ, ಇಂದಿನಿಂದ ಮೀನು ಹಿಡಿಯುವುದಕ್ಕೂ ವಿಜ್ಞಾನ ಬೇಕು. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಘಟನೆಗೆ ವಿಜ್ಞಾನ ಕಾರಣವಿದೆ. ಅದನ್ನು ತಿಳಿದರೆ ಯಶಸ್ಸು ನಮ್ಮದೇ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಧನ್ಯವಾದಗಳು.